ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ರೆಂಡ್ಸ್ ನೋಡಿ, ಇವತ್ತು ಕೂಡ ತುಂಬ ಚೆನ್ನಾಗಿ ಹೂಗಳು ಬಿಟ್ಟಿದೆ. ಈ ಥರ ಬಾಡೋಗಿರೋ ಹೂಗಳು ತೆಗೆದುಬಿಡಬೇಕು ಆವಾಗಲೇ. ಹಾಗೆ ಇವತ್ತು ಮಂಗ ಬಂದಿತ್ತು. ಮಂಗ ಬಂದು ಒಂಚೂರೆಲ್ಲ ಹಾಳು ಮಾಡಿ ಹೋಗಿದೆ. ಇದು ನೋಡಿ, ಟೊಮೊಟೊ ಕಾಯಿ ಇತ್ತು ಒಂದು, ಈ ರೀತಿಯಾಗಿ ಅರ್ಧಂಬರ್ಧ ತಿಂದು ಬಿಸಾಕಿ ಹೋಗಿದೆ. ಒಂದು ಬದನೆಕಾಯಿ ಆಗಿತ್ತು, ಅದನ್ನು ಕೂಡ ತಿಂದು ಹೋಗಿದೆ ನೋಡಿ. ನೋಡಿ, ಇಲ್ಲಿ ಒಂದಾಗಿತ್ತು, ಚಿಕ್ಕದಿದೆ ಅಂತ ಹೇಳಿ ನಾನು ಹರಿದಿರಲಿಲ್ಲ. ಈ ರೀತಿಯಾಗಿ ತಿಂದು ಬಿಸಾಕಿದೆ. ಏನು ಮಾಡೋಂಗಿಲ್ಲ ಕೆಲವೊಮ್ಮೆ. ನೋಡಿ, ಇದು ಪಾಟ್ ಬಿಸಾಕಿದೆ ನೋಡಿ. ಈ ರೀತಿಯಾಗಿ ಎಲ್ಲ ಹಾಳು ಮಾಡಿದೆ. ಇಲ್ಲಿ 2 ಇದೆ, ತೊಗೊಂಡಿಲ್ಲ ಯಾಕೋ. ಈ ರೀತಿಯಾಗಿ ಪಾಟ್ಗಳನ್ನೆಲ್ಲ ಕೆಳಗಡೆ ಕೆಡವಿ ಹಾಳು ಮಾಡೋಗ್ಬಿಡ್ತವೆ ನೋಡಿ. ಇದು ಒಡೆದೋಗ್ಬಿಟ್ಟಿದೆ. ಈಗ ಈ ಥರ ಮಾಡಿದಾಗ ಸ್ವಲ್ಪ ಬೇಜಾರು ಅನಿಸುತ್ತೆ, ಏನು ಮಾಡೋಂಗಿಲ್ಲ. ಇಲ್ಲಿ ನೋಡಿ, ಇದು ಮೊಗ್ಗಾಗಿದೆ. ಇಲ್ಲಿ ಯಾವುದೋ ಒಂದು ಹುಳ ಬಂದು ತಿಂದೋಗಿದೆ. ಕೆಲವೊಂದು ಸರಿ ಗೊತ್ತೇ ಆಗಲ್ಲ ಯಾವ ಹುಳ ತಿಂದಿದೆ ಅಂತ ಹೇಳಿ. ಇಷ್ಟೊತ್ತಲ್ಲಿ ಅದು ಇರೋದು ಇಲ್ಲ. ಇದಕ್ಕೆ ಏನಾದರೂ ಒಂದು ಫರ್ಟಿಲೈಸರ್ ಹಾಕಬೇಕು. ಇದೆಲ್ಲ ಇದ್ದರೆ ಗಿಡಗಳು ಬೇಗ ಬೆಳೆಯಲ್ಲ ನೋಡಿ. ಚಿಕ್ಕ ಗಿಡ ಇದೆ, ಅದರಲ್ಲೇ ಹುಳ ಎಲ್ಲ ಹತ್ಕೊಂಡಿದೆ. ಇದಕ್ಕೆ ಫರ್ಟಿಲೈಸರ್ ಹಾಕ್ತೀನಿ ನಾನು. ಯಾವ್ದು ಹಾಕ್ತೀನಿ ಅಂತ ನೆಕ್ಸ್ಟ್ ತೋರಿಸ್ತೀನಿ ನಿಮಗೆ. ಪೆಸ್ಟಿಸೈಡ್ ಕೂಡ ಹಾಕಬೇಕು ಇದಕ್ಕೆ. ಈಗ ಚಳಿಗಾಲ ಶುರುವಾಗಿದೆ. ಶುರುವಾದಮೇಲೆ ಇದೊಂದು ಹೂ ಬಿಡ್ತಾ ಇದೆ ನೋಡಿ. ಇಲ್ಲಿ ಇನ್ನೂ ಇಲ್ಲೊಂದು 2 ಮೊಗ್ಗಿದೆ. ಇದನ್ನು ಇನ್ನೊಂದು ಸ್ವಲ್ಪ ಕ್ಲೀನ್ ಮಾಡಬೇಕು. ವೀಕ್ಲಿ ಒನ್ಸ್ ಆದರೂ ನಾನು ಕ್ಲೀನ್ ಮಾಡ್ತೀನಿ ಇದನ್ನು. ಇದು ನೋಡಿ, ಇಲ್ಲಿ ಇನ್ನೊಂದು ಬರೋಕ್ಕೆ ಶುರುವಾಗಿದೆ. ಇದನ್ನ ಇದೇ ರೀತಿ ಇದರಲ್ಲೇ ಹಾಕಿಬಿಡ್ತೀನಿ. ಇಲ್ಲಿ ಹೂ ಅರಳಿದೆ, ಮೊಗ್ಗು ಕೂಡ ಇದೆ ನೋಡಿ. ಒಟ್ಟು 3 ಮೊಗ್ಗಿದೆ ಇದರಲ್ಲಿ. ಹಾಗೆ ಈ ಗಿಡದಲ್ಲಿ ನೋಡಿ ಮೊಗ್ಗು ಶುರುವಾಗಿದೆ. ಹಾಗೆ ಇದರಲ್ಲೂ ಕೂಡ ಬಂದರೆ ತುಂಬ ಚೆನ್ನಾಗಿ ಕೆಂಪು ಕಲರ್ ಹೂ ಬರುತ್ತೆ. ಇದರಲ್ಲಿ ಕೆಲೆಂಚು ಗಿಡ ಇದು, ತುಂಬ ಚೆನ್ನಾಗಿ ಹೂಗಳು ಬಿಡುತ್ತೆ. ಇನ್ನು ಇದರಲ್ಲಿ 4 ಪಾಟಲ್ಲಿ, ಇನ್ನೊಂದು ಪಾಟಲ್ಲಿ ಹಚ್ಚಿದ್ದೀನಿ, ಅದನ್ನು ಬೇರೆ ಕಡೆ ಇಟ್ಟಿದ್ದೀನಿ ನಾನು. ನೋಡೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ. ಕಟ್ಟಿಂಗಿಂದ ಒಂದು ಎಲೆಯಿಂದನೂ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ ಇದರಲ್ಲಿ. ಹಾಗೆ ಇದರಲ್ಲಿ ಹೂಗಳೆಲ್ಲ ಆಗಿತ್ತು ನೋಡಿ. ಈಗ ಬಾಡೋಗ್ತಾ ಇದೆ. ಈಗ ಇದನ್ನು ಎಲ್ಲನೂ ಕಟ್ ಮಾಡಿ ತೆಗೆದುಬಿಡ್ತೀನಿ. ಯಾವ್ಯಾವುದು ಬಾಡ್ತಾ ಇದೆಯಲ್ಲ ಇದನ್ನೆಲ್ಲನೂ ಕಟ್ ಮಾಡಿ ತೆಗಿತೀನಿ. ಮತ್ತು ಚಿಗುರೊಡೆದು ಅದರಲ್ಲಿ ಮೊಗ್ಗು ಬರೋಕ್ಕೆ ಶುರುವಾಗುತ್ತೆ. ಒಂದು ಸ್ವಲ್ಪ ಫರ್ಟಿಲೈಸರ್ ಕೂಡ ಹಾಕಬೇಕು ಇದಕ್ಕೆ. ಕಟ್ ಮಾಡಿಬಿಟ್ಟು ಇದಕ್ಕೆ ಫರ್ಟಿಲೈಸರ್ ಕೊಡ್ತೀನಿ ನಾನು. ಹೆವಿ ಫೀಡರ್ ಇದು, ಸೇವಂತಿಗೆ ಹೂವಿನ ಗಿಡ ನೋಡಿ. ಇವತ್ತು ನಾನೇನು ಮಾಡಿದ್ದೀನಿ, ಮನೆ ಒಳಗಡೆ ಇರುವಂಥ ಗಿಡಗಳನ್ನು ಎಲ್ಲನೂ ತೊಗೊಂಡು ಬಂದು ಇಲ್ಲಿ ಬಾಲ್ಕನಿನಲ್ಲಿ ಇಟ್ಟಿದ್ದೀನಿ ನಾನು. ಈ ಥರ ಒಂದು ದಿನ ನೀವು ತೆಗೆದುಬಿಟ್ಟು ಹೊರಗಡೆ ಇಡಬೇಕು. ಸ್ವಲ್ಪ ಎಳೆ ಬಿಸಿಲಿಗೆ ಇಟ್ಟರೆ ತುಂಬಾ ಒಳ್ಳೆಯದು. ಎಳೆ ಬಿಸಿಲಿಗೆ ಇಟ್ಬಿಟ್ಟು ಇದು ಎಲೆ ನೋಡಿ ಈ ರೀತಿಯಾಗಿ ಧೂಳು ಕುಂತಿರುತ್ತಲ್ಲ, ಇದನ್ನೆಲ್ಲ ಕ್ಲೀನ್ ಮಾಡಬೇಕು. ಪೂರ್ತಿ ಗಿಡನ ಕ್ಲೀನ್ ಮಾಡಿಕೊಂಡು ಅಲ್ಲಿ ಏನಾದರೂ ಹಳದಿಯಾಗಿರುವಂಥ ಎಲೆಗಳು ಅಥವಾ ಒಣಗೋಗಿರುವಂಥ ಎಲೆಗಳು ಏನಾದರೂ ಇದ್ದರೆ ಅದನ್ನು ತೆಗೆದುಬಿಟ್ಟು ಇದನ್ನು ಚೆನ್ನಾಗಿ ತೊಳ್ಕೊಂಡು ನೀವು ಪಾಟೆಲ್ಲ ಕ್ಲೀನ್ ಮಾಡಿಕೊಂಡು ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ ಮನೆಯಲ್ಲಿ ನೋಡೋದಕ್ಕೆ. ಆಮೇಲೆ ಎಲೆಗಳು ಕೂಡ ಅಷ್ಟೇ ತುಂಬ ಹೆಲ್ದಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಥರ ಏನಾದರೂ ಇದ್ದರೆ ಅದನ್ನು ಕೂಡ ತೆಗೆದುಬಿಡಬೇಕು, ಇಲ್ಲಾಂದರೆ ಗಿಡದಲ್ಲಿ ಚೆನ್ನಾಗಿ ಕಾಣಲ್ಲ. ಅದಕ್ಕೋಸ್ಕರ ಚೆನ್ನಾಗಿ ಒಂದು ಸರಿ ನೀರು ಹಾಕಿಬಿಟ್ಟು ಇದನ್ನು ಡ್ರೈ ಆದಮೇಲೆ ನಾನು ತೊಗೊಂಡೋಗಿ ಮನೆ ಒಳಗಡೆ ಇಡ್ತೀನಿ. ಈ ರೀತಿಯಾಗಿ ನಾವು ಮನೆ ಒಳಗಡೆ ಇಡುವಂಥ ಗಿಡಗಳನ್ನು ತುಂಬ ಚೆನ್ನಾಗಿ ಕೇರ್ ಮಾಡಿದ್ರೆ ಅದು ಕೂಡ ಅಷ್ಟೇ ತುಂಬ ಚೆನ್ನಾಗೇ ಬೆಳ್ಕೊಳುತ್ತೆ. ಇದು ನೋಡಿ ಎಷ್ಟು ದೊಡ್ಡದಾಗಿ ಎಲೆ ಬಂದಿದೆ ಅಂತ. ಇದನ್ನು ಕೂಡ ನಾನು ಒಳಗಡೆ ಇಟ್ಟಿದ್ದೆ, ಫ್ರಂಟ್ ಡೋರ್ಗೆ ಇಟ್ಟಿರುವಂಥದ್ದು ಇದು ಒಂದು ಕೂಡ.
ನೋಡಿ ಈ ಡೆಫನ್ ಬೀಚಿಯ ಕೂಡ ತುಂಬ ಚೆನ್ನಾಗಿ ಗ್ರೋ ಆಗಿದೆ. ಇದು ಇವತ್ತಿನ ನನ್ನ ಗಾರ್ಡನಿಂಗ್ ಕೆಲಸ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್. ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಥ್ಯಾಂಕ್ ಯು.